ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಯರ್ ಬ್ಯೂಟಿಫುಲ್ ಸೋಲ್ಸ್. ಹವ್ ಆರ್ ಯು ಆಲ್? ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿಯಿಂದ ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ನನ್ನ ಜೊತೆಗೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಗೈಸ್ ಆ್ಯಂಡ್ ಥ್ಯಾಂಕ್ ಯು ರಿಯಲಿ ಹಾರ್ಟ್ಫುಲಿ ಹೇಳ್ತಾ ಇದ್ದೀನಿ. ವೆರಿ ವೆರಿ ಥ್ಯಾಂಕ್ಫುಲ್ ಟು ಯು ಗೈಸ್ ಫಾರ್ ಸಪೋರ್ಟಿಂಗ್ ಮೀ ಆ್ಯಂಡ್ ನಿಮ್ಮ ಒಂದು ಸಪೋರ್ಟ್ ಇನ್ನೂ ನಮಗೆ ಹೊಸ ಹೊಸ ವೀಡಿಯೋಸ್ನ ಹೊಸ ಕಂಟೆಂಟ್ನ ಮಾಡೋದಕ್ಕೆ ತುಂಬ ಖುಷಿ ಕೊಡುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತಿನ ಒಂದು ವಿಡಿಯೋ, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಆ್ಯಂಡ್ ರೀಡಿಂಗ್ ಶುರು ಮಾಡೋದಕ್ಕೂ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಏನು ಅಂದರೆ, ನಿಮಗೆ ಒಂದು ಪವರ್ಫುಲ್ ವೆಬಿನಾರ್ ಜೊತೆಗೆ ನಾನು ಮತ್ತೆ ಬರ್ತಾ ಇದ್ದೀನಿ ಆನ್ ಮಾರ್ಚ್ 10th ಸಂಡೇ ಇರುತ್ತೆ ಈ ಒಂದು ವೆಬಿನಾರ್. ಈ ಒಂದು ಪವರ್ಫುಲ್ ವೆಬಿನಾರ್ ಯಾವ ಟಾಪಿಕ್ ಮೇಲೆ ಅಂದರೆ, ನಿಮ್ಮ ಒಂದು ಸ್ಪೆಸಿಫಿಕ್ ಪರ್ಸನ್ ಏನಿರ್ತಾರೆ ಅವ್ರಿಗೋಸ್ಕರ ನೀವು ಮ್ಯಾರೇಜ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅವ್ರನ್ನೇ ಮದುವೆ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ ಅಂದರೆ ಎಸ್, ಈ ಒಂದು ವೆಬಿನಾರ್ನ ನೀವು ಜಾಯ್ನ್ ಆಗಬಹುದು. ಸಪೋಸ್ ನಿಮ್ಮ ಇಬ್ಬರ ಪ್ರೀತಿಗೆ ನಿಮ್ಮ ಪೇರೆಂಟ್ಸ್ ಕಡೆಯಿಂದ ಒಪ್ಪಿಗೆ ಸಿಗ್ತಾ ಇಲ್ಲ, ಅಥವಾ ನಿಮ್ಮ ಪಾರ್ಟ್ನರ್ ಮನೆ ಕಡೆಯಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಅಥವಾ ನಿಮ್ಮ ಪಾರ್ಟ್ನರೇ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಂದರೆ ಈ ಒಂದು ವರ್ಕ್ಶಾಪ್ ನಿಮಗೋಸ್ಕರ ಅಂತ ಹೇಳ್ತೀನಿ. ಆ್ಯಂಡ್ ಸಿಂಗಲ್ಸ್ ಕೂಡ ಯಾರು ನೋಡ್ತಾ ಇದ್ದೀರಾ, ಅಥವಾ ಆಲ್ರೆಡಿ ಬ್ರೇಕಪ್ ಆಗಿದೆ, ಮೂವ್ ಆನ್ ಆಗಿದ್ದೀರಾ, ಹೊಸ ಒಂದು ರಿಲೇಷನ್ಶಿಪ್ಗೆ ಬರಬೇಕು ಅಂದ್ಕೊಳ್ತಾ ಇದ್ದೀರಾ, ಹೊಸ ಒಂದು ಸೋಲ್ಮೇಟ್ ಕನೆಕ್ಷನ್ಗೆ ವೇಟ್ ಮಾಡ್ತಾ ಇದ್ದೀರಾ ಅಂದರೆ ಅವರು ಸಹ ಈ ಒಂದು ವೆಬಿನಾರ್ನ ಜಾಯ್ನ್ ಆಗಬಹುದು. ಓಕೆ, ಸೊ ಗೈಸ್ ಲೆಟ್ ಸ್ಟಾರ್ಟ್. ನೋಡಿ, ಜಾಯ್ನ್ ಆಗೋದಕ್ಕೆ ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅವರು ಸಹ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಗೈಸ್, ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಈ ಒಂದು ವಿಡಿಯೋ ಯಾರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ, ಸಪ್ರೇಷನಲ್ಲಿದ್ದೀರಾ, ಅವರು ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡ್ಕೊಳ್ಳಿ. ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಆ್ಯಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದಿದೆ. ಓಕೆ, ಸೊ ಅಗೇನ್ ಐ ಆಮ್ ಟೆಲಿಂಗ್ ಯು ಗೈಸ್, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ನಿಮ್ಮ ಪರ್ಸನ್ ಅವರ ಮನಸ್ಸಿನ ಭಾವನೆಗಳು ನಿಮಗೋಸ್ಕರ ಏನಿದೆ, ಅವರ ಒಂದು ಅಂತರಾಳದ ಮಾತುಗಳು ಏನಿದೆ. ಓಕೆ 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 ಲವರ್ಸ್ ಕಾರ್ಡ್ ಬರ್ತಾ ಇದೆ. ಓ ಮೈ ಗುಡ್ನೆಸ್, ಸೋ ಮಚ್ ಕಾರ್ಡ್ಸ್ ಗೈಸ್. ಇಷ್ಟೊಂದು ತಗೊಳ್ಳಲ್ಲ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ದಿಸ್ ಇಸ್ enough. I'll take this one. Okay, so much cards got dears. Okay, I'll shuffle and I'll come. Okay, so guys, as I can see, ನಾನು ಇಲ್ಲಿ ನೋಡೋದಾದರೆ ತುಂಬ ಹಾರ್ಟ್ ಬ್ರೇಕ್ಗಳಾಗಿದೆ, ತುಂಬ ಮನಸ್ಸುಗಳು ಒಡೆದು ಹೋಗಿದೆ ಅಂತ ಹೇಳ್ಬೋದು ಇಲ್ಲಿ. ಬಿಕಾಸ್ ಈ ಪರ್ಸನ್ ತುಂಬಾ ನೋವು ಮಾಡಿದ್ದಾರೆ ನಿಮಗೆ, ಪ್ರೀತಿಯಲ್ಲಿ ತುಂಬ ಹರ್ಟ್ ಆಗಿದೆ. ನಿಮ್ಮ ಕಡೆಯಿಂದ ಅವರಿಗಾಗಿದೆ, ಅವ್ರ ಕಡೆಯಿಂದ ನಿಮಗಾಗಿದೆ. ಬಟ್ ಯಾವುದೂ ಇಂಟೆನ್ಷನಲಿ ಆಗಿರಲಿಲ್ಲ. ಪರಿಸ್ಥಿತಿಗೆ ಕಟ್ಟು ಬಿದ್ದು ಇಲ್ಲಿ ದೂರ ಆಗುವಂತಹ ಪರಿಸ್ಥಿತಿ ಬಂದಿರಬಹುದು ಒಂದು. ಆ್ಯಂಡ್ ಅಗೇನ್ ಥರ್ಡ್ ಪಾರ್ಟಿಯಿಂದನೂ ಕೂಡ ಕೆಲವರು ಇಲ್ಲಿ ದೂರ ಆಗಿದ್ದಾರೆ. ಜಸ್ಟ್ ಬಿಕಾಸ್ ಥರ್ಡ್ ಪಾರ್ಟಿ ಇನ್ ದ ಸೆನ್ಸ್ ಬೇರೆ ಒಂದು ನಿಮ್ಮ ಇಬ್ಬರ ಮಧ್ಯೆ ಒಬ್ಬ ಪರ್ಸನ್ ಎಂಟ್ರಿ ಆಗಿ, ಅದು ಫ್ರೆಂಡ್ಸ್ ಆಗಿರಬಹುದು, ಅಥವಾ ಬೇರೆ ಒಂದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರಬಹುದು, ಅವರ ಒಂದು ಪ್ರಯಾರಿಟಿಗೋಸ್ಕರ ನಿಮ್ಮನ್ನು ದೂರ ಮಾಡಿರ್ಬೋದು. ಸೊ ಆ ಒಂದು ವಿಚಾರಕ್ಕೆ ಈ ಪರ್ಸನ್ ತುಂಬ ಗಿಲ್ಟ್ ಆಗಿದ್ದಾರೆ ಈಗ ಅಂತ ಹೇಳಬಹುದು. ಬಿಕಾಸ್ ಯಾರ ಮಾತನ್ನ ಇಂಪಾರ್ಟೆಂಟ್ ಆಗಿ ತಗೊಂಡು ಅವರಿಗೋಸ್ಕರ ನಿಮ್ಮನ್ನು ಬಿಟ್ಕೊಟ್ಟಿದ್ರು, ಈಗ ಅವರೇ ಅವರನ್ನು ಬಿಟ್ಕೊಡ್ತಾ ಇದ್ದಾರೆ. ಎಸ್, ಈಗ ಈ ಪರ್ಸನ್ಗೆ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ ದಟ್ ನೈಟ್ ಆಫ್ ಕಪ್ಸ್ ಬಂದಿದೆ, ದಟ್ ಈ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಮತ್ತೆ ಬರ್ತಾ ಇದೆ ಇನ್ ದ ಸೆನ್ಸ್ ಆಲ್ರೆಡಿ ಇದೆ. ಬಟ್ ಆ ಒಂದು ಥರ್ಡ್ ಪರ್ಸನ್ ಏನಿದೆ, ಅಥವಾ ಬೇರೆ ಒಂದು ವ್ಯಕ್ತಿಯ ಮಾತುಗಳು ಇವರನ್ನು ಮ್ಯಾನಿಪುಲೇಟ್ ಮಾಡಿತ್ತು. ಆ ಒಂದು ಕಾರಣಕ್ಕೆ ಸ್ವಂತಿಕೆ ಅನ್ನೋದು ಈ ಪರ್ಸನ್ಗೆ ಇರಲಿಲ್ಲ. ಸ್ವಂತಿಕೆ ಅನ್ನೋದು ಕಳೆದು ಹೋಗಿತ್ತು.
ಈಗ ಸ್ವಂತಿಕೆ ಅನ್ನೋದು ಯಾಕಿರಲ್ಲ ಅಂದರೆ ತುಂಬ ಡಿಪೆಂಡೆನ್ಸಿ ಆದಾಗ ಅಥವಾ ಅವರ ಒಂದು ವೀಕ್ನೆಸ್ ಬೇರೆದವ್ರಿಗೆ ಗೊತ್ತಿದ್ದಾಗ ಅವರು ಇನ್ಫ್ಲೂಯೆನ್ಸ್ ಮಾಡ್ತಿರ್ತಾರೆ. ಆ ಒಂದು ಟೈಮಲ್ಲಿ ಸಿಚುವೇಶನ್ಗೆ ಕಟ್ಟು ಬಿದ್ದು ಬೇರೆದವ್ರನ್ನ ಮಾತು ಕೇಳ್ತಾ ಇರ್ತಾರೆ. ಆ ಒಂದು ಪರಿಸ್ಥಿತಿಯಲ್ಲಿ ಈಗ ನಿಮ್ಮ ಪರ್ಸನ್ ಇದ್ದರು. ಆ್ಯಂಡ್ ಅಗೇನ್ ಈ ಒಂದು ಇದರಲ್ಲಿ ಅವ್ರು ತುಂಬ ಸೀರಿಯಸ್ ಆಗೂ ಇರಲಿಲ್ಲ, ತುಂಬ ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಿದ್ರು ನಿಮ್ಮ ಜೊತೆಗೆ. ಆ್ಯಂಡ್ ತುಂಬ ನೀವು ಅವ್ರನ್ನ ತುಂಬ ಟೇಕ್ ಕೇರ್ ಮಾಡಿದ್ದೀರಾ, ತುಂಬಾ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀರಾ, ತುಂಬ ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೋಬೇಕು ಅಂತ ತುಂಬ ಸ್ಟ್ರಗಲ್ ಮಾಡಿದ್ದೀರಾ, ತುಂಬ ಹೋರಾಟ ಮಾಡಿದ್ದೀರಾ, ನೀವು ಒಂಟಿಯಾಗಿ ಹೋರಾಡಿದ್ದೀರಾ. ಆ್ಯಂಡ್ ಅದನ್ನು ಅಪ್ರಿಷಿಯೇಟ್ ಕೂಡ ಈ ಪರ್ಸನ್ ಮಾಡ್ತಾರೆ ಅಂತ ಹೇಳಬಹುದು. ಆ್ಯಂಡ್ ಸಮ್ವೇರ್ ಈ ಪರ್ಸನ್ಗೆ ಈಗ ಅರ್ಥ ಆಗ್ತಾ ಇದೆ ನಿಮ್ಮ ಬೆಲೆ. ಆ್ಯಂಡ್ ಈ ಪರ್ಸನ್ಗೆ ತುಂಬ ಸ್ಟಕ್ ಎನರ್ಜಿ ಫೀಲ್ ಆಗ್ತಾ ಇದೆ, ತುಂಬ ನೋವು ಆಗ್ತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ನನಗೆ ಇಲ್ಲಿ ನಿಮ್ಮ ಎನರ್ಜಿ ಕೂಡ ಸಿಗ್ತಾ ಇದೆ. ನಿಮಗೆ ಅನ್ನಿಸ್ತಿರೋದು ದಟ್ ನಾನು ತುಂಬ ಎಲ್ಲ ಮಾಡಿದೆ, ಎಲ್ರಿಗೂ ಮಾಡಿದೆ, ಬಟ್ ಸ್ಟಿಲ್ ನನ್ನನ್ನೇ ಬ್ಲೇಮ್ ಮಾಡ್ತಾ ಇದ್ದಾರೆ. ಒಂದು ನೆಗೆಟಿವ್ ಥಾಟ್ಸಲ್ಲಿ ನಿಮ್ಮನ್ನು ನೀವು ಕಟ್ಟಾಕೊಳ್ತಾ ಇದ್ದೀರಾ. ಒಂದು ಬೌಂಡ್ರೀಸ್ನ ಸೆಟ್ ಮಾಡ್ಕೊಂಬಿಟ್ಟಿದ್ದೀರಾ. ನೋ, ನನ್ನ ಲೈಫ್ ಇಷ್ಟೇ, ಇನ್ನು ನನ್ನ ಲೈಫಿಗೆ ಯಾರೂ ಬೇಡ, ನಾನು ಸತ್ತು ಹೋಗ್ಬಿಡಬೇಕು, ನಾನು ಇರಬಾರ್ದು, ಈ ರೀತಿಯ ಒಂದು ಆಲೋಚನೆಗಳು ನಿಮಗೆ ಬರ್ತಾ ಇದೆ. ಸೊ ಅದನ್ನು ಸ್ವಲ್ಪ ಬ್ರೇಕ್ ಮಾಡಿ, ಕಟ್ ಮಾಡಿ. ಜಸ್ಟ್ ಆ ರೀತಿ ಯೋಚನೆಗಳು ನಿಮಗೆ ಬರ್ತಾ ಇದ್ದರೆ ಜಸ್ಟ್ ಆ ಒಂದು ಪ್ಲೇಸ್ನ ಚೇಂಜ್ ಮಾಡಿ, ಸ್ವಲ್ಪ ಬ್ರೇಕ್ ತೊಗೊಳ್ಳಿ. ನಿಮಗೋಸ್ಕರ ನಿಮಗೆ ಟೈಮ್ ಕೊಡ್ತಾ ಬನ್ನಿ, ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಡೋಂಟ್ ಟೇಕ್ ರಾಂಗ್ ಡಿಸಿಷನ್ಸ್ ಗೈಸ್, ಓಕೆ? ಬಿ ಸ್ಟ್ರಾಂಗ್ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಪರ್ಸನ್ಗೆ ಸದ್ಯಕ್ಕೆ ಆ್ಯಕ್ಷನ್ಸ್ ತೊಗೋಬೇಕು ಅಂತ ಇದೆ, ಬಟ್ ಆ್ಯಕ್ಷನ್ಸ್ ತೊಗೊಳೋಕ್ಕೆ ದಾರಿ ಕಾಣಿಸ್ತಾ ಇಲ್ಲ. ಆ್ಯಂಡ್ ಆ್ಯಕ್ಚುಲಿ ಅವ್ರು ಥಿಂಕ್ ಮಾಡ್ತಾ ಇರೋದು ಸದ್ಯಕ್ಕೆ ಒಂದು ಕನ್ಕ್ಲೂಷನಿಗೆ ಅವ್ರು ಬರ್ತಾ ಇರೋದು, ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇದೆ, ಮತ್ತು ಅವ್ರು ನನ್ನ ಪರ್ಸನ್ ಹತ್ರ ಹೋದರೆ ಅಕ್ಸೆಪ್ಟ್ ಮಾಡ್ತಾರಾ ಇಲ್ಲ. ಈಗ ಬರೀ ಕೈಲಿ ಹೋದರೆ ಅಕ್ಸೆಪ್ಟ್ ಮಾಡೋದು ತುಂಬ ಕಷ್ಟ ಇದೆ. ನಾನು ಸ್ವಲ್ಪ ಸ್ಟೆಬಿಲಿಟಿ ಅನ್ನೋದನ್ನು ಪಡ್ಕೋಬೇಕು, ಫಿನಾನ್ಷಿಯಲಿ ಬಿಲ್ಡ್ ಅನ್ನೋದನ್ನು ಮಾಡ್ಕೋಬೇಕು. ಆ್ಯಂಡ್ ಕೆರಿಯರ್ ಬಿಲ್ಡ್ ಆದಮೇಲೆ ನಾನು ನನ್ನ ಪರ್ಸನ್ ಕಡೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ದಟ್ ನಿಮ್ಮ ಹತ್ರ ಬರಬೇಕು ಅಂತ, ಲೈಕ್ ಸಾರಿ ಕೇಳಬೇಕು ಅಂತ. ಎಸ್. ಆ್ಯಂಡ್ ಅವ್ರಿಗೆ ಅನ್ನಿಸ್ತಾ ಇದೆ ದಟ್ ಒಂದು ನ್ಯೂ ಬಿಗಿನಿಂಗ್ ಅನ್ನೋದನ್ನು ಮತ್ತೆ ಹೊಸದಾಗಿ ಎಲ್ಲವನ್ನು ಶುರು ಮಾಡ್ಕೊಳ್ಳೋಣ. ಏನೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿತ್ತು, ಏನೆಲ್ಲ ಲಾಸ್ ಆಗಿತ್ತು, ಏನೆಲ್ಲ ಅವರು ನಿಮಗೆ ನೋವು ಕೊಟ್ಟಿದ್ರು, ಅದೆಲ್ಲದ್ರಿಂದನೂ ಸರಿ ಮಾಡಬೇಕು, ನಾನೆಲ್ಲನೂ ಸರಿ ಮಾಡ್ತೀನಿ ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಬಟ್ ಐ ಡೋಂಟ್ ನೋ, ಆ್ಯಕ್ಚುಲಿ ಈ ಪರ್ಸನ್ಗೆ ನಿಜವಾಗ್ಲೂ ಈ ಥರ ಅನ್ನಿಸ್ತಾ ಇದೆಯಾ? ಬಟ್ ಸಮ್ಟೈಮ್ಸ್ ಅವರಿಗೆ ಒಂದು ಸ್ಪ್ಲಿಟ್ ಪರ್ಸ್ನಾಲಿಟಿ ಅಂತ ಅನಿಸುತ್ತೆ. ಯಾವ ರೀತಿ ಅಂದರೆ, ಒಂದು ಸತಿ ಯಾರಾದರೂ ಬೇರೆ ಕಡೆಯಿಂದ ನೋವು ಆದಾಗ ನಿಮ್ಮ ನೆನಪು ಜಾಸ್ತಿ ಆಗುತ್ತೆ, ಆವಾಗ ನೀವು ಸರಿ ಅನ್ನಿಸ್ತೀರಾ. ನೀವು ತುಂಬ ನೋವು ಕೊಟ್ಟಾಗ ಬೇರೆದವ್ರು ಯಾರಾದರೂ ಸ್ವಲ್ಪ ಪ್ರೀತಿ ತೋರ್ಸೋಕ್ಕೆ ಬಂದರೆ ಅವ್ರು ಸರಿ ಅನಿಸುತ್ತಾರೆ, ನೀವು ಕೆಟ್ಟವರು ಆಗಿಬಿಡ್ತೀರಾ. ಈ ರೀತಿ ಒಂದು ಮಗುವಿನಂಥ ಮನಸ್ಸು ಈ ಪರ್ಸನಿಗಿದೆ. ಸೊ ಆ ಒಂದು ಟೈಮಲ್ಲಿ ಡಿಸಿಷನ್ಸ್ ತೊಗೊಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಯಾರು ನೋವಲ್ಲಿದ್ದಾಗ ಯಾರು ತುಂಬಾ ಕನ್ಸೋಲ್ ಮಾಡ್ತಾರೆ, ತುಂಬ ಸಮಾಧಾನ ಮಾಡ್ತಾರೆ, ಅವರು ಇಷ್ಟ ಆಗಿಬಿಡ್ತಾರೆ ಯಾವಾಗ್ಲೂ. ದಟ್ ಕೋಪದಿಂದ ಹೇಳೋದು ಒಳ್ಳೆಯದಕ್ಕೋಸ್ಕರ. ಬಟ್ ಈ ಪರ್ಸನ್ಗೆ ಕೋಪದಿಂದ ಯಾರು ಹೇಳ್ತಾರೆ ಅವ್ರು ಕೆಟ್ಟವ್ರಾಗ್ಬಿಡ್ತಾರೆ, ಯಾರು ಪ್ರೀತಿಯಿಂದ ಮಾತಾಡ್ತಾರೆ ಅದು ಇವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಆಗಿರೋದು ಇಲ್ಲಿ. ನೀವು ತುಂಬ ಸ್ವಲ್ಪ ಏನು ಮಾಡಬೇಡ, ಒಳ್ಳೆಯದಕ್ಕೆ ಅಂತ ನೀವೇನಾದರೂ ಮಾಡಬೇಡ, ಇದೆಲ್ಲ ಒಳ್ಳೆಯದಲ್ಲ, ಇದೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರೋ ಅಂತ ನಿಮ್ಮ ಅಡ್ವೈಸೇ ಅವರಿಗೆ ಎಲ್ಲ ಒಂದು ಕಡೆ ಉಸಿರು ಕಟ್ಟದಂಗೆ ಆಯಿತು. ಆ್ಯಂಡ್ ಆ ಒಂದು ಕಾರಣಕ್ಕೋಸ್ಕರ ತುಂಬ ಜಗಳಗಳಾಡ್ಕೊಂಡ್ರಿ. ಅವ್ರಿಗೆ ನಿಮ್ಮ ಒಂದು ಕಾಳಜಿ, ಪ್ರೀತಿ ರಿಸ್ಟ್ರಿಕ್ಷನ್ಸ್ ಆಗೋದಕ್ಕೆ ಶುರುವಾಯಿತು. ತುಂಬ ರಿಸ್ಟ್ರಿಕ್ಟ್ ಮಾಡಬೇಡ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಕಂಟ್ರೋಲಲ್ಲಿ ಇಟ್ಕೋಬೇಡ ಅಂತ. ಆ್ಯಕ್ಚುಲಿ ನೀವು ತುಂಬಾ ಕೇರ್ ಮಾಡ್ತಾಯಿದ್ರಿ, ಅದು ಅವ್ರಿಗೆ ಕಂಟ್ರೋಲ್ ಅನ್ಸೋದಕ್ಕೆ ಶುರುವಾಯಿತು. ಆ ಒಂದು ಕಾರಣಕ್ಕೆ ತುಂಬ ಸ್ಟ್ರಗಲ್ ಅನ್ನೋದನ್ನು ತೊಗೊಂಡ್ರು. ಆ್ಯಂಡ್ ತುಂಬ ಹರ್ಟ್ ಮಾಡಿದ್ರು. ಆ್ಯಂಡ್ ನೌ ಹೀ ಈಸ್ ಆರ್ ಶೀ ಈಸ್ ಇನ್ ಗಿಲ್ಟ್ ಅಂತ ಹೇಳ್ಬೋದು. ಈಗ ಗಿಲ್ಟ್ ಆಗಿದೆ ಅವ್ರಿಗೆ, ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಆ್ಯಂಡ್ ಒಂದು ವೇ ಅನ್ನೋದನ್ನು, ಒಂದು ದಾರಿ ಅನ್ನೋದನ್ನು ಕಂಡ್ಕೋಬೇಕು ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಸಮ್ವೇರ್ ಅವರು ನಿಮ್ಮ ಹತ್ರ ಬರಬೇಕು ಅಂದ್ಕೊಳ್ತಾ ಇದ್ದಾರೆ. ಬಟ್ ಸಮಥಿಂಗ್ ಈಸ್ ಲೈಕ್ ಹೋಲ್ಡಿಂಗ್ ಬ್ಯಾಕ್ ಅಂತ ಹೇಳ್ಬಹುದು. ಯಾರೋ ಅವ್ರನ್ನ ತಡೀತಾ ಇದ್ದಾರೆ ಅಂತ ಹೇಳ್ಬೋದು. ಅಗೇನ್ ಮೇ ಬಿ ಇಟ್ಸ್ ಅ ಥರ್ಡ್ ಪಾರ್ಟಿ ಆರ್ ಸಮ್ ಓನ್ ಎಲ್ಸ್ ದಟ್ ಅವ್ರು ತಡೀತಾ ಇರ್ಬೋದು, ಬೇಡ ಅವ್ರ ಹತ್ರ ಹೋಗಬೇಡ ಅಂತ. ಅದು ಒಂದು ಕಾರಣಕ್ಕೆ ಆ ಒಂದು ಕಂಫರ್ಟ್ ಝೋನ್ ಏನಿದೆ, ಆ ಒಂದು ಪ್ರಿಯಾರಿಟಿ ಏನಿದೆ, ಅದನ್ನು ಅವರು ಬಿಟ್ಟು ನಿಮ್ಮ ಹತ್ರ ಬಂದರೆ ಡೆಫಿನೆಟ್ಲಿ ಸಕ್ಸಸ್ ಅನ್ನೋದು ಈ ಪ್ರೀತಿಗೆ ಖಂಡಿತ ಆಗುತ್ತೆ. ಬಟ್ ಇಟ್ಸ್ ಆಲ್ ಡಿಪೆಂಡ್ ಆನ್ ಯುವರ್ ಪಾರ್ಟ್ನರ್. ಬಿಕಾಸ್ ಅವರು ಬೇಗ ಇನ್ಫ್ಲೂಯೆನ್ಸ್ ಆಗೋದು ಜಾಸ್ತಿ, ಬೇರೆದವ್ರ ಮಾತು ಕೇಳೋದು ಜಾಸ್ತಿ, ಸ್ವಂತಿಕೆ ಅನ್ನೋದಿಲ್ಲ. ಸೊ ಕಾಲು ಎಳೆಯೋರು ತುಂಬ ಜನ ಇರ್ತಾರೆ. ಯಾರಾದರೂ ಒಳ್ಳೇದು ಮಾಡಬೇಕು, ಒಳ್ಳೇದಾಗಬೇಕು ಅಂದರೆ ಕಾಲು ಎಳೆಯೋರು ತುಂಬ ಇರ್ತಾರೆ. ಆ್ಯಂಡ್ ಆ ಪರ್ಸನ್ ಮೋಸ್ಟ್ಲಿ ನಿಮ್ಮ ಮೇಲೂ ಕೂಡ ಜೆಲಸ್ ಇರ್ಬೋದು. ಅದಕ್ಕೋಸ್ಕರ ನಿಮ್ಮ ಪರ್ಸನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ವಿರುದ್ಧ ಅಂತಲೂ ಇರಬಹುದು. ಆ ಒಂದು ಚಾನ್ಸಸ್ ಕೂಡ ನನಗೆ ಇಲ್ಲಿ ಕಾಣಿಸ್ತಾ ಇದೆ.
ಬಟ್ ಅಗೇನ್ ಐ ಆಮ್ ಟೆಲ್ಲಿಂಗ್, ಬಟ್ ಟೈಮ್ ಅನ್ನೋದು ಏನಿದೆ ಅದು ಹೀಲ್ ಆಗುತ್ತೆ. ಯೂನಿವರ್ಸ್ ಯಾವುದ್ರ ಕಡೆ ಯಾವುದು ಒಳ್ಳೇದಿರುತ್ತೆ ಅದ್ರ ಕಡೆ ಯೂನಿವರ್ಸ್ ಸಪೋರ್ಟ್ ಮಾಡ್ತಾರೆ. ಬಟ್ ನೀವು ಆಗಲೇ ನಾನು ಏನು ಹೇಳಿದೆ, ನಿಮಗೇನಾದರೂ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ, ನೆಗೆಟಿವ್ ತುಂಬ ಇದೆ ಅಂದರೆ ನಿಮಗೆ ಸ್ವಲ್ಪ ಬ್ರೇಕ್ ತೊಗೊಳ್ಳಿ. ನಿಮ್ಮ ಪರ್ಸನ್ ಆದಷ್ಟು ಬೇಗ ಬರ್ತಾರೆ. ಬಟ್ ಯು ಹ್ಯಾವ್ ಟು ಬಿ ಪಾಸಿಟಿವ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಕ್ಲಾರಿಟಿಯಾಗಿ ಬೇಕು ಅಂದರೆ ಪರ್ಸ್ನಲ್ ರೀಡಿಂಗ್ ಅನ್ನೋದನ್ನು ತೊಗೊಳ್ಳಿ. ಸೊ ಪರ್ಸ್ನಲ್ ರೀಡಿಂಗಲ್ಲಿ ನಿಮಗೆ ನಿಮ್ಮ ಒಂದು ಪರ್ಸ್ನಲ್ ಎನರ್ಜಿ ವೈಸ್ ನಿಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಬಿಕಾಸ್ ಈ ಒಂದು ಜನರಲ್ ರೀಡಿಂಗ್ಸ್ ಏನಿರುತ್ತೆ, ಕೆಲವ್ರಿಗೆ ಅನ್ವಯ ಆಗುತ್ತೆ, ಕೆಲವ್ರಿಗೆ ಅನ್ವಯ ಆಗೋದಿಲ್ಲ, ಕೆಲವ್ರಿಗೆ ಕನ್ಫ್ಯೂಷನ್ ಆಗಿ ಉಳಿದ್ಬಿಡುತ್ತೆ, ಕ್ಲಾರಿಟಿ ಸಿಗೋದಿಲ್ಲ. ಸೊ ಆ್ಯಕ್ಯುರೇಟಾಗಿ ರೀಡಿಂಗ್ ಬೇಕು, 100% ಕ್ಲಾರಿಟಿ ಬೇಕು ಅಂದರೆ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ನಾನು ತುಂಬ ಆ್ಯಕ್ಯುರೇಟಾಗಿ ಹೇಳ್ತೀನಿ. ಆ್ಯಂಡ್ ಐ ವಿಲ್ ಗಿವ್ ಯುವರ್ ರೆಮಿಡೀಸ್ ಟು ಗೈಸ್ ಇಫ್ ಸಿಚುವೇಶನ್ಸ್ ಲೈಕ್ ತುಂಬಾ ಸ್ವಲ್ಪ ಸಿಚುವೇಶನ್ ತುಂಬ ಇದು ಇದೆ ಅಂದಾಗ ನಾನು ರೆಮಿಡೀಸ್ ಕೊಡ್ತೀನಿ. ಅದರಿಂದ ನಿಮಗೆ ಒಳ್ಳೆ ಬೆನಿಫಿಟ್ ಕೂಡ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಹೋಪ್ ಯು ಎಂಜಾಯ್ ದಿಸ್ ರೀಡಿಂಗ್ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.